ಹೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬಂದಿರೋ ಇವತ್ತು ತಗೋಬರ್ತಾರೋ ಟಾಪಿಕ್ ಏನಂದರೆ ಮೆನಸ್ಕಸ್ ಟೇರ್. ಒಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ. ನನಗಾಗಿರೋ ಎಕ್ಸ್ಪೀರಿಯನ್ಸಸ್ಸು ಇದು ಯಾವ ಥರ ಇರುತ್ತೆ, ಮೆನಸ್ಕಸ್ ಟೇರ್ ಆದರೆ ಹೇಗಿರುತ್ತೆ ಅದೊಂದು ಸ್ವಲ್ಪ ಶೇರ್ ಮಾಡ್ಕೊಳೋಣ. ಆ್ಯಂಡ್ ಏನಾದರೂ ನೀವೇನಾದರೂ ಈ ಥರ ಗೋತ್ರೂ ಆಗಿದರೆ ಸೊ ಒಂದು ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯನ್ಸಸ್ ಕೂಡ ಶೇರ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮುಖಾಂತರ. ಸೊ ನನಗಾಗಿರೋದು ರೈಟ್ ನೀ ನೀ ಪಾರ್ಟ್ ಇದೆಯಲ್ಲ, ರೈಟ್ ಸೈಡು, ಅದರಲ್ಲಿ ಲೇಟ್ರಲ್ ಪಾರ್ಟ್ ಅಂದರೆ ರೈಟ್ ಸೈಡ್ ನೀಯಲ್ಲಿ ಟುವರ್ಡ್ಸ್ ರೈಟ್ ಸೈಡ್ ಆಗಿರೋದು ನಮ್ಮದು ಮನಸ್ತು ಸ್ಟೇರು. ಇದೇನಂತ ಅಂದರೆ, ಸೊ ಬೇಸಿಕಲಿ ಒಂದು ಸ್ವಲ್ಪ ಹೊತ್ತು ಏನಾದರೂ ನಾನು ಕೂತ್ಕೊಂಡ್ರೆ, ಇಲ್ಲ ಅಂದರೆ ಏನಾದರೂ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡಿದ್ರೆ ಆ್ಯಂಡ್ ಕಾಲು ಮಡಚಿದಾಗ, ಸೊ ನನಗೆ ಈ ಥರ ಕಾಲು ಓಪನ್ ಮಾಡೋದು ಸ್ವಲ್ಪ ಲಾಕ್ ಆದಂಗೆ ಆ ಥರ ಫೀಲ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಪೇಯ್ನ್ ಇರುತ್ತೆ ಜಾಸ್ತಿ. ಸೊ ಇದೆಲ್ಲ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಸೊ ಬೇಸಿಕಲಿ ನಾನು ಕ್ರಿಕೆಟ್ ಆಡ್ತಾಯಿದ್ದೆ ಜಾಸ್ತಿ. ಸೊ ಕ್ರಿಕೆಟ್ ಆಡ್ತಾ ಇರುವಾಗ ಈ ಥರ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು. ಇದು ಆಲ್ಮೋಸ್ಟ್ 8 to 9 ಮಂತ್ಸಿಂದನೇ ಇತ್ತು ನನಗೆ. ಆವಾಗ ಏನಾಯಿತು ಅಂತಂದರೆ, ಈ ಆರ್ಥೋನ ಕನ್ಸಲ್ಟ್ ಮಾಡಿದಾಗ ಅವ್ರು ನನಗೇನು ಹೇಳಿದ್ರು ಅಂದರೆ, ಒಂದು MRI ಸ್ಕ್ಯಾನ್ ಮಾಡಿಬಿಡೋಣ, ನೋಡೋಣ ಸೊ ಏನಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ MRIಯಲ್ಲಿ ಏನು ಗೊತ್ತಾಯಿತು ಅಂತಂದರೆ, ಫಸ್ಟ್ MRIಯಲ್ಲಿ ನಿನಗೆ ಲೈಕ್ ಮೀಡಿಯಲ್ ಪಾರ್ಟಲ್ಲಿ ಮೆನಿಸ್ಕಸ್ ಟೇರ್ ಆಗಿದೆ ಅಂತಂದರು. ಸೊ ಮೀಡಿಯಲ್ ಅಂತಂದರೆ ರೈಟ್ ನೀಯಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ಮೆನಿಸ್ಕಸ್ ಅನ್ನೋದು. ಸೊ ಹಂಗೆ ನಾನು ಸ್ವಲ್ಪ ಇಗ್ನೋರ್ ಮಾಡ್ತಾ ಬಂದೆ. ಇಗ್ನೋರ್ ಮಾಡ್ತಾ ಹಂಗೆ ಡೇಸ್ ಪಾಸನ್ ಆಗ್ತಾ ಏನಾಯಿತು ಅಂದರೆ, ನನಗೆ ಪೇಯ್ನ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಾನು ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ, ಇಲ್ಲಾಂದರೆ ಏನಾದರೂ ನಾನು ಆಡಬೇಕು ಅಂದಾಗ ಕ್ರಿಕೆಟಲ್ಲಿ ಏನಾದರೂ, ಸೊ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ಆ್ಯಂಡ್ ಮೋರ್ ಓವರ್ ಫೀಲ್ಡಿಂಗ್ ಆಗ್ತಾ ಇರಲಿಲ್ಲ. ಈವನ್ ರನ್ನಿಂಗೆಲ್ಲ ನಾನು ಬೇರೆಯವ್ರನ್ನ ಇಟ್ಕೊಂಡೆಲ್ಲ ಆಡ್ತಾಯಿದ್ದೆ. ಸೊ ಏನಾಯಿತು ಅಂದರೆ, ಒಂದು ಸ್ವಲ್ಪ ಅಟ್ ಅ ಪಾಯಿಂಟ್, ಸೊ ನನಗೆ ಪೇಯ್ನು ಹಿಂದ್ಗಡೆ ಕಾಲು ಮಡಿಸ್ತಿರಲ್ಲ ಅಲ್ಲೆಲ್ಲ ನನಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸ್ಲೋ ಆಗಿ. ಆಮೇಲೆ ಸ್ಟೇರ್ಸ್ನ ಹತ್ತಕ್ಕಾಗ್ತಾ ಇರಲಿಲ್ಲ, ಹೀಗೆಲ್ಲ ಸ್ಟಾರ್ಟ್ ಆಯಿತು. ಸೊ ಅಗೇನ್ ಡಾಕ್ಟರ್ನ ಇನ್ನೊಂದು ಸತಿ ಮೀಟ್ ಮಾಡಿದೆ. ಅವ್ರೇನು ಹೇಳಿದ್ರು ಅಂದರೆ, ನನಗೆ ಆಲ್ರೆಡಿ ಮೆನಿಸ್ಕಸ್ ಟೇರ್ ಆಗಿದೆ, ಇನ್ನೊಂದು ಸತಿ ನಾವು ಮಾಡಲೇಬೇಕಾಗುತ್ತೆ MRI, ನೋಡೋಣ ಸಿವ್ಯಾರಿಟಿ ಹೆಂಗಾಗಿದೆ ಏನು ಅಂತಂದ್ಬಿಟ್ಟು. ಇಲ್ಲಿ ನನಗೆ ಬ್ಲಂಡರ್ ಅನಿಸಿದ್ದು ಏನಂದರೆ, ಸೆಕೆಂಡ್ MRI ಹೋದಾಗ, ಅದು ಲಾಸ್ಟ್ ಸ್ಯಾಟರ್ಡೇ ಹೋದೆ, ಅಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಫಸ್ಟ್ಗೆ ಮಾಡಿರೋದಕ್ಕೂ MRI ಸ್ಕ್ಯಾನ್ಗೂ ಈಗ ಮಾಡ್ತಾ ಇರೋದು ಬಂದಿರೋ ರಿಪೋರ್ಟ್ಸ್ಗೂ ಮ್ಯಾಚಿಂಗೇ ಇಲ್ಲ. ಯಾಕಂದರೆ ನಿಮ್ಮ ಫಸ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ ಸ್ಕ್ಯಾನಲ್ಲಿ ಫೆಬಲ್ ಮಾಡಿರುವಾಗ ಮೀಡಿಯಲ್ ಮೆನಿಸ್ಕಸ್ ಟೇರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀ ಇತ್ತು ಅಂದರೆ ನೀಗೆ ಇಲ್ಲಿ ಈ ಪಾರ್ಟಲ್ಲಿ ಬರುತ್ತೆ, ಇಲ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನನ್ನ ಈ ಕಡೆ ರೈಟ್ ಸೈಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬರ್ತಿದೆ. ಸೊ ಹಾಗಾಗಿ ನೀವು ಇನ್ನೊಂದು ಸತಿ ಬನ್ನಿ ಅಂದರು. ಸೊ ನಾನು ಮಾಡಿಸಿದ್ದು ಸ್ಯಾಟರ್ಡೆ. ಸೊ ನನಗೆ ಸಂಡೇ ತಿರ್ಗಾ ಬರೋಕ್ಕೆ ಹೇಳಿದ್ರು. ಸೊ ತಿರ್ಗಾ ಮಾಡಿಸಿದೆ ನಾನು. ತಿರ್ಗಾ ಮಾಡಿಸಿದಾಗ ದೇ ಟುಕ್ ಸಮ್ ಗುಡ್ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ನನಗೆ ಕೊಟ್ಟರು ರಿಪೋರ್ಟು. ಸೊ ರಿಪೋರ್ಟ್ ಕೊಟ್ಟಾದಮೇಲೆ ನಾನು ಡಾಕ್ಟರ್ಗೆಲ್ಲ ಹೇಳಿದೆ, ಈ ಥರ ಹಿಂಗೆ ಆಗಿದೆ, ಈ ಥರ ನಾವೇನು ಮಾಡ್ಬೋದು ಅಂತ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟೆ. ಸೊ ನನ್ನ ರಿಪೋರ್ಟಲ್ಲಿ ಗ್ರೇಡ್ 3 ಸಮ್ ಮೆನಿಸ್ಕಸ್ ಸಮಥಿಂಗ್ ಬರೆದಿದ್ರು. ಸೊ ಇಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಕೆಲವೊಂದು ಎಕ್ಸಾಮಿನೇಷನ್ ಮಾಡಿದ್ರು ನನಗೆ. ಸೊ ನೀ ಪಾರ್ಟ್ ಹತ್ರ ಸೊ ಸ್ವಲ್ಪ ಪ್ರೆಷರ್ ಪುಷ್ ಮಾಡಿದ್ರು ನನಗೆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಹತ್ರ. ಸೊ ಪುಷ್ ಮಾಡಿ ಅವರೆಲ್ಲ ಟೆಸ್ಟ್ ಮಾಡಿದ್ರೆ ನನಗೇನು ಪೇಯ್ನ್ ಆ ಥರ ಏನು ಅನ್ನಿಸ್ಲೇ ಇಲ್ಲ. ಕೇಳ್ತಾಯಿದ್ರು ನನಗೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಪೇಯ್ನ್ ಆಗ್ತಾಯಿದೆಯಾ ಅಂತ. ನನಗೆ ಆ ಥರ ಏನೂ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಕಾಲು ಟ್ವಿಸ್ಟ್ ಮಾಡಿದ್ರು ನನಗೆ. ಟ್ವಿಸ್ಟ್ ಮಾಡಿ ಏನಾದರೂ ಪೇಯ್ನ್ ಆಗ್ತಾಯಿದೆಯಾ, ಏನಾದರೂ ನಂಗೆ ತಡ್ಕೊಳಕ್ಕಾಗ್ತಿದೆಯಾ ಅಂತ. ಯಾವುದೇ ಥರ ಪೇಯ್ನ್ ಏನು ಇರಲಿಲ್ಲ ನನಗೆ, ನಾರ್ಮಲ್ ಆಗಿತ್ತು. ಸೊ ನನಗೆ ಇದ್ದಿದ್ದೆಲ್ಲ ಏನಂದರೆ, ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ, ಇಲ್ಲಾಂದರೆ ಕಾಲು ಮಡಚಿ ಕೂತಿರೋವಾಗ
ಎದ್ದೊಳಕ್ಕಾಗಲ್ಲ ಇಮಿಡಿಯೇಟ್ಲಿ, ಒಂಥರ ಲಾಕ್ ಆಗೋದಂಗೆ ಆಗ್ಬಿಡುತ್ತೆ. ಆ್ಯಂಡ್ ಸ್ಕ್ವಾಟ್ಸ್ ಅಂತೂ ಮಾಡೋಕ್ಕೆ ಆಗಲ್ಲ. ಸೊ ಈ ಥರ ಇರೋದು ನನಗೆ ಪ್ರಾಬ್ಲಮ್ಮು. ಮತ್ತು ತಿರ್ಗಿ ಏನಾದರೂ ನಾನು ಜೋರಾಗಿ ರನ್ ಮಾಡಿ ಒಂದು 1 ಅವರ್ ಅಷ್ಟರಲ್ಲಿ ನೀ ಫುಲ್ ಸ್ವೆಲ್ ಆಗಿಬಿಡ್ತಾಯಿತ್ತು. ಮತ್ತು ಸ್ಟಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಒಂದು 3-4 ಡೇಸ್ಗೆ ಸ್ವೆಲ್ಲಿಂಗ್ ಕಮ್ಮಿ ಆಗಿರ್ತಾಯಿತ್ತು. ಬಟ್ ಪೇಯ್ನ್ ಇರ್ತಾಯಿತ್ತು ನನಗೆ. ಈ ಸ್ಟೇರ್ ಕೇಸ್ ಎಲ್ಲ ಹತ್ತುವಾಗ ನಾನು ಆಫೀಸಲ್ಲೆಲ್ಲ ನನಗೆ ವಾಕ್ ಮಾಡೋದು ಅದು ಇದು ಎಲ್ಲ ಮಾಡ್ತಾಯಿದ್ದಾಗ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು. ಸೊ ಹಿಂಗಾಯಿತು. ಮತ್ತು ತಿರ್ಗಿ ಏನು ಹೇಳಿದ್ರು ಒಂದು ಎಕ್ಸಾಮಿನೇಷನಲ್ಲಿ ಅವರು ನೋಡಿಬಿಟ್ಟು ನನಗೆ ನಿಮ್ಮ ಪ್ರೆಸೆಂಟ್ ಕಂಡೀಷನ್ ನೋಡ್ತಾ ಇದ್ರೆ ನನಗೇನು ಆಪ್ರೇಷನ್ ಮಾಡಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ, ಬಟ್ ಗ್ರೇಡ್ 3 ಅಂತ ಬರೆದಿದ್ರೆ ಫಿಲ್ಮ್ಸ್ ಕೊಡಿ ನೋಡಬೇಕು ಅಂತಂದರು. ನಾನೇನು ಮಾಡಿದೆ ಅಂದರೆ ನಾನು ವಾಟ್ಸಪ್ಪಲ್ಲಿ ತೊಗೊಂಡೆ, ನನ್ನ ವೈಫ್ ಕೇಳಿ ಈ ಥರ ಕಳಿಸ್ಕೊಡು ಈ ಥರ ಫಿಲ್ಮ್ ಒಂದು ಕಾಪಿ ಅಂತ ಅಂದ್ಬಿಟ್ಟು ತೊಗೊಂಡೋಗಿರಲಿಲ್ಲ. ಸೊ ಹಾಸ್ಪಿಟಲಲ್ಲಿ ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ಶೇರ್ ಮಾಡಿದೆ ಡಾಕ್ಟರ್ ಹತ್ರ. ಸೊ ಇದು ಫಿಲ್ಮ್ ಇದು ಜಸ್ಟ್ ಶೇರ್ ಮಾಡ್ತೀನಿ ನೋಡಿ, ಹಿಂಗಿರುತ್ತೆ. ಸೊ ಇದು ನಂದು ರೈಟ್ ನೀ, ಇದು ಮಿನಸ್ಕಸ್. ಥರ ಝೂಮ್ ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿದೆಲ್ಲ ಟ್ರಯಾಂಗಲ್ ಶೇಪು. ಇದು ಬಂದು ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ನಂಗೆ ಡಾಕ್ಟರ್. ನಾರ್ಮಲ್ ಆಗಿದ್ದರೆ ಮಿನಸ್ಕಸ್ ಈ ಥರ ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಇದು ನಂಗೆ ಮೀಡಿಯಲ್. ಫಸ್ಟ್ ನಂಗೆ ಹೇಳಿದ್ದು ಇಲ್ಲಿ ಇಶ್ಯೂ ಇದೆ ಅಂತ, ಬಟ್ ಸ್ಕ್ಯಾನಲ್ಲಿ ಮಾಡಿದಾಗ ಈ ಕಡೆ ನೋಡಿ ಲೇಟರಲ್ ಮಿನಸ್ಕಸ್ ಅಂತ ಹೇಳ್ತಾರೆ. ಇದು ಕಂಪ್ಲೀಟ್ಲಿ ನೋಡಿ ಟ್ರಯಾಂಗಲ್ ಶೇಪೇ ಇಲ್ಲ, ಇದು ಕಟ್ ಆಗಿಬಿಟ್ಟಿದೆ. ಸೊ ಈ ಥರ ಹೇಳಿದ್ರು ನನಗೆ. ಅಂದರೆ ಸೊ ನಿಮಗೆ ಇವಾಗ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿದೆ. ಸೊ ಬೆಟರ್ ನೀವು ಒಂಥರ ಸರ್ಜರಿಗೆ ಹೋದ್ರೇ ಬೆಸ್ಟು. ಸೊ ಫರ್ದರ್ ಇನ್ನು ಡ್ಯಾಮೇಜಸ್ ಆಗುವಂಥದ್ದು ನೀವು ಸ್ಟಾಪ್ ಮಾಡ್ದಂಗೆ ಇರುತ್ತೆ. ಇನ್ನು ACL ಟೇರ್ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರಿಕಾಷನರಿ ಮೆಜರ್ಸ್ ತೊಗೊಂಡ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಶೇರ್ ಮಾಡಿದ್ರು ಡಾಕ್ಟರು. ಸೊ ಈ ನನಗೆ ಆಗಿರೋ ಎಕ್ಸ್ಪೀರಿಯನ್ಸಸ್ ಎಲ್ಲ ಈ ಥರ ಶೇರ್ ಮಾಡ್ಕೊಂಡು, ನಿಮ್ಗೇನಾದರೂ ಈ ಥರ ಮೆನಿಸ್ಕಸ್ ಟೇರ್ಸ್ ಈ ಥರ ಆಗಿತ್ತು ಅಂದರೆ, ಸೊ ಈ ಥರ ಸ್ಕ್ಯಾನ್ಸ್ ಏನಾದರೂ ಇತ್ತು ಅಂದರೆ, ಯಾಕಂದರೆ ನಮಗೆ ಮೆಡಿಕಲ್ ಟರ್ಮಿನಾಲಜೀಸ್ ನಮ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ, ಫೀಲ್ಡು ಅಲ್ಲ. ಸೊ ಹಾಗಾಗಿ ನಿಮ್ಗೇನಾದರೂ ಈ ಥರ ಆಗಿದ್ದರೆ ಸೊ ಬೆಟರ್ ಒಂದು ಸತಿ ಸೆಕೆಂಡ್ ಒಪಿನಿಯನ್ಸ್ ಎಲ್ಲ ತೊಗೊಳ್ಳಿ. ಈ ಥರ ನಿಮಗೆ ಏನೇನು ಮಾಡಬೇಕು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ನಿಮ್ಗೇನಾದರೂ ಈ ಥರ ಮೆನಿಸ್ಕಸ್ ಟೇರ್ ಆಗಿ ಸರ್ಜರಿ ಮಾಡಿಕೊಂಡು ಸೊ ಆ್ಯಂಡ್ ಫರ್ದರ್ ರಿಹ್ಯಾಬ್ ಎಲ್ಲ ಹೋಗಿ ಆ್ಯಂಡ್ ಫಿಸಿಯೋಥೆರಪೀಸ್ ಎಲ್ಲ ಮಾಡ್ಕೊಂಡು ರಿಕವರಿ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಎಲ್ಲ ಹೆಲ್ಪ್ ಆಗುತ್ತೆ. ಈವನ್ ನಾನು ನಿಮ್ಮ ಕಮೆಂಟ್ಸ್ ನೋಡ್ತೀನಿ, ಓದ್ತೀನಿ, ಆ್ಯಂಡ್ ಈವನ್ ಐ ವಿಲ್ ಆಲ್ಸೋ ಟ್ರೈ ಟು ಗೆಟ್ ಸಮ್ ಇನ್ಫಾರ್ಮೇಷನ್ ಆನ್ ದ್ಯಾಟ್. ಸೊ ಇದು ಹೇಳ್ತಾ ಐ ಆಮ್ ಕ್ಲೋಸಿಂಗ್, ವೈಂಡಿಂಗ್ ಅಪ್ ದ ವಿಡಿಯೋ. ಥ್ಯಾಂಕ್ ಯು.